ನನಗೆ ನಿಜಕ್ಕೂ ಈ ವಿಷಯ ನಾನು ನೋಡಿದೆ. ಒಂದಷ್ಟು ಇಮೇಜ್ಗಳು, ಒಂದಷ್ಟು ವಿಡಿಯೋಗಳು ಹರಿದಾಡ್ತಿವೆ ಆ ಹೆಣ್ಮಗಳ ಬಗ್ಗೆ. ಎಷ್ಟು ನೋವಿನ ವಿಚಾರ, ಎಷ್ಟು ಆತಂಕದ ವಿಚಾರ ಇದು ಅಂದರೆ ಬೇಜಾರಾಗುತ್ತೆ ನೋಡಿ. ಪಾಪ ಆ ಹೆಣ್ಮಗಳನ್ನು ಅಷ್ಟು ಕರ್ಕಶವಾಗಿ ಯಾರೋ ಕೊಂದಿದ್ದಾರೆ. ಅವಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮತ್ತೆ ಮಾಡಿ ಮತ್ತೆ ಸಾಯಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಬೇರೆ ಕಡೆ ಎಲ್ಲ. ಇದನ್ನು ದೇವರು ಕ್ಷಮಿಸಲ್ಲ ನಿಜಕ್ಕೂ. ಅಲ್ಲ, ವೈಯಕ್ತಿಕ ಏನು ವೈಯಕ್ತಿಕ ಇದೇನು ಹೊಸದಾಗಿ ವೈಯಕ್ತಿಕ ಕೊಲೆ ಆದರೆ ಅದು ಓಕೆನಾ? ಅಂದರೆ ಪರ್ಸ್ನಲ್ ರೀಸನ್, ನನಗೆ ಅವ್ರ ಮೇಲೆ ಪರ್ಸ್ನಲ್ ಕೋಪ ಆಯಿತು, ನಾನು ಹೋಗಿ ಅವನ್ನ ಗುಂಡೊಡೆದು ಸಾಯಿಸ್ಬಿಟ್ಟೆ, ಅದಕ್ಕೇನು ಶಿಕ್ಷೆ ಇಲ್ವಾ? ಇನ್ನೊಬ್ರು ಹೇಳ್ತಾರೆ ಕರೆಕ್ಟು, ಒಬ್ಬರು ಮಾಡಿದ್ದ ತಪ್ಪಿಗೆ ಇಡೀ ಸಮುದಾಯವನ್ನು ಯಾರು ಬೆರಳು ತೋರಿಸ್ಬಾರ್ದು. ಅದನ್ನು ನಾನು ಒಪ್ಕೋತೀನಿ, ಆ ಮಾತನ್ನು ನಾನು ಗೌರವಿಸ್ತೀನಿ. ಸಮುದಾಯವನ್ನು ನಾವು ಟಾರ್ಗೆಟ್ ಮಾಡಬಾರ್ದು, ಅದು ನಿಜ. ಯಾರೇ ಒಬ್ಬರು ಮಾಡಿರೋ ತಪ್ಪಿಗೆ ಇಡೀ ಸಮುದಾಯ ತಪ್ಪು ಮಾಡಿದ್ದಾಗೆ ನಾವು ಇದು ಪಾಯಿಂಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಸಮುದಾಯವನ್ನು ಮೆಚ್ಚಿಸೋಕೆ ಮಾತ್ರ ನೀವು ಆ ಸಮುದಾಯದಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು, ಏನೇ ಅಪರಾಧ ಮಾಡಿದ್ರು ಅದನ್ನು ಸಮರ್ಥನೆ ಮಾಡೋದಿದೆಯಲ್ಲ, ಅದು ಮಹಾ ಅಪರಾಧ. ಅದನ್ನು ಯಾರೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಅವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರಿಗೆ ಇನ್ನೂ ನಿಮಗೆ FSL ರಿಪೋರ್ಟ್ ಬಂದಿಲ್ಲ, ಅಷ್ಟರೊಳಗೆ ಎಲ್ಲರೂ ಸಮರ್ಥನೆ ಮಾಡಿಕೊಂಡು ನಿಂತಿದ್ರಿ. ಈಗ ಇದು ಒಬ್ಬಳು ಹುಡುಗಿನ ಅಷ್ಟು ಬರ್ಬರವಾಗಿ ಒಬ್ಬ ಕೊಲೆ ಮಾಡ್ತಾನೆ ಅಂದರೆ ನೀವೆಲ್ಲರೂ ಖಂಡಿಸ್ಬೇಕು. ಅದು ಈ ಪಾರ್ಟಿ ಆ ಪಾರ್ಟಿ ಈ ಸಮುದಾಯ ಅಂತ ಅಲ್ಲ, ಸಮುದಾಯಕ್ಕೆ ಏನು ಸಂಬಂಧ? ಅವ್ರು ಮಾಡಿದ್ದು ಮಹಾ ಅಪರಾಧ. ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಿಸೋ ಒಂದು ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ತಗೊಂಡು ಮಾಡಲೇಬೇಕಾಗಿದೆ. ಇದರ ಬಗ್ಗೆ ಯಾರಾದರೂ ರಾಜಕಾರಣ ಮಾಡೋದು ಅಥವಾ ಯಾರೋ ಅವ್ರ ಪರವಾಗಿದ್ದು ವೈಯಕ್ತಿಕ ಆ ಮಾತನ್ನೇ ಯೂಸ್ ಮಾಡೋದು ಮಹಾ ತಪ್ಪು. ನಾನು ಹೇಳ್ತಾ ಇದ್ದೀನಿ, ವೈಯಕ್ತಿಕ ಕೊಲೆ ಇದೇನು ಹೊಸದಾಗಿದೆ ನನಗೆ. ಏನು ವೈಯಕ್ತಿಕ ಕಾರಣಕ್ಕೆ ಕೊಲೆ? ಆಗ ಪ್ರತಿ ಒಬ್ರಿಗೂ ಇರುತ್ತೆ ವೈಯಕ್ತಿಕ ಕಾರಣ, ಹಾಗೆ ಅಂತ ಹೋಗಿ ಮರ್ಡರ್ ಮಾಡ್ತಾರಾ? ಅಂದರೆ ವೈಯಕ್ತಿಕ ಕೊಲೆ ಬೇರೆ, ಸಮುದಾಯದ ಕೊಲೆ ಬೇರೆ, ರಾಜಕಾರಣದ ಕೊಲೆ ಬೇರೆ, ಇದೆಲ್ಲ ಕ್ಯಾಟಗರೀಸ್ ಇದೆಯಾ ನಮ್ಮ ಕಾನೂನಲ್ಲಿ? ಅವ್ನು ಮಾಡಿರೋದು ತಪ್ಪು, ಅವನಿಗೆ ಅತ್ಯಂತ ಸಿವಿಯರ್ ಪನಿಷ್ಮೆಂಟ್ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರ ತಕ್ಷಣವೇ ತಗೋಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಇದನ್ನು ಸಮರ್ಥನೆ ಮಾಡಿಕೊಂಡು ಬರ್ತಾ ಇರೋದು ಅತ್ಯಂತ ಖಂಡನೀಯ. ಆದರೆ ಒಂದು ಸಮುದಾಯವನ್ನು ಮೆಚ್ಚೋಕೆ ಅದರಲ್ಲಿ ಯಾರ್ಯಾರು ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ನೀವು ಒಂದು ರೀತಿ ಎಂಪವರ್ಮೆಂಟ್ ಮಾಡೋದು ಅಷ್ಟೇ ತಪ್ಪು. ಯಾವುದೇ ಸಮುದಾಯ ಇರಲಿ, ಅದು ಯಾರೇ ಇರಲಿ, ಅದು ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಇನ್ನೊಂದು ಇರಲಿ, ತಪ್ಪು ತಪ್ಪೇನೆ ಯಾರೇ ಮಾಡಿದ್ರು ಅವನಿಗೆ ನೀವು ಸಮರ್ಥನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ.